ನಮಸ್ಕಾರ. ಈಗ ನಾಳೆಗೆ ಬುಧವಾರ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಓಕೆ ಓಕೆ ಈಗ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದ್ರೆ ಈ ತರ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ 61.8% ಸಿ ಫೇಲಿಯರ್ ಆಲ್ರೆಡಿ ಆಗಿದೆ. ಓಕೆ ಆಗಿದೆ. ಓಕೆ ಬಟ್ ಇದು ನೋಡಿ 31 ಬಾರ್ಸ್, ಇದು ಎಷ್ಟು ತಗೊಂಡಿದೆ? 10 ಬಾರ್ಸ್ ತಗೊಂಡಿದೆ. ಸೊ ಇನ್ನ ಇದು 50% ವರೆಗೂ ಹೋಗುತ್ತೆ ಈಗ. ಸೊ 15 ಬಾರ್ಸ್ ಅಂತ ಹೋಗಿ ಹೋಗುತ್ತೆ. ಸೊ ನಿಮಗೆ ಡಿಸೆಂಬರ್ ವರೆಗೆ ಅಂದ್ರೆ 2 ಗಂಟೆ 15 ನಿಮಿಷವರೆಗೂ ಇನ್ನು ಟೈಮ್ ಇದೆ. ಓಕೆ ಬಟ್ ಈಗ ಒಂದು ನಾವು ಇಲ್ಲಿ ಯಾವ ತರ ಮೂವ್ ಆಗಬೇಕು ಅಂತಂದ್ರೆ, ಸೊ ಇದು ಎ, ಇದು ಬಿ, ಇಲ್ಲಿಗೆ ಬಿ ಆಗತ್ತೆ. ಸೊ ಸಿ ಮೂವ್ ಮಾತ್ರ ಸ್ಟಾರ್ಟ್ ಆಗಿದೆ. ಸೊ ಸಿ ಇನ್ನು ಈ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸೊ ನಾವು ಓವರ್ ಆಲ್ ಟೂ ಡೈರೆಕ್ಷನ್ಸ್ ನೋಡಿದ್ರೆ ಓಕೆ ನಮಗೆ ಕ್ಲಸ್ಟರ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ? ಸೊ 38%ಗೆ. ಸೊ ಕ್ಲಸ್ಟರ್ಗೆ 38%ಗೆ ಕಾಣಿಸ್ತಾ ಇದೆ. ಓಕೆ ಸೊ ಇಲ್ಲಿವರೆಗೂ ಅಂತೂ ಮಾರ್ಕೆಟ್ ಬರಬಹುದು. ಓಕೆ 38% ವರೆಗಂತೂ ಮಾರ್ಕೆಟ್ ಇನ್ನು ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಯಾಕೆ ಅಂತಂದ್ರೆ ಈಗ ಇದು ಎ ಮತ್ತು ಇದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಎ ಮತ್ತು ಬಿ ಎಷ್ಟು ತಗೊಂಡಿರುತ್ತೆ ಟೈಮು? ಅದರದ್ದು 1/4 ಅಂತೂ ಟೈಮ್ ಮೀರಿ ಹೋಗಿದೆ ಈಗ. ಸೊ ಈಗ ಇದು ಇನ್ನು ಹಾಫ್ ಟೈಮ್ ತಗೋತೆ. ಸೊ ಹಾಫ್ ಟೈಮ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ 15 ಕ್ಯಾಂಡಲ್ಸ್. ಸೊ 15 ಕ್ಯಾಂಡಲ್ ನಮಗೆ ನಾಳೆಗೆ ಮಧ್ಯಾಹ್ನ 2 ಗಂಟೆ 15 ನಿಮಿಷವರೆಗೂ ಮುಗಿಯುತ್ತೆ. ಓಕೆ ಸೊ 5 ಮೂವ್ಸ್ ಇರುತ್ತೆ ಇವತ್ತು. ಓಕೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್. ನಾ ಇದನ್ನ ಜಡ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಈಗ. ಯಾಕೆ ಅಂತಂದ್ರೆ ಇದು ಒಂದು ನಿಮಿಷ. ಓಕೆ ಒಂದು ನಿಮಿಷ. ಸೊ ಇದು ಮತ್ತೊಂದು ಪಾಸಿಬಿಲಿಟಿ ಇದೆ. ಓಕೆ ಸೊ ಟೈಮಿಂಗ್ ಇದನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ನಾನೀಗ ಜಸ್ಟ್ ನಿಮ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೆ ಓಕೆ ಸೊ ಈ ಲಾಸ್ಟ್ ಲೆಗ್ ನ ಅಷ್ಟೇ ನಾನು ನೋಡ್ತೀನಿ ಈಗ. ಓಕೆ ಸೊ ನೋಡಿ, ಈ ಲಾಸ್ಟ್ ಲೆಗ್ದು ಹೈ ಅಂಡ್ ಲೋದು 60% ವರೆಗೂ ಎ ಬರುತ್ತೆ. ಓಕೆ ಸೊ ನಾವು ಇಲ್ಲಿಗೆ ಜಡ್ ಮುಗಿದಿದೆ ಅಂತ ತಿಳ್ಕೊಮ್ಮ. ಸೊ ನಮ್ಗೆ ಇದು ಡಬ್ಲ್ಯೂ, ಇದು ಈ ವಾಯು, ಇದು ಎಕ್ಸ್, ಆಮೇಲೆ ಇದು ಜಡ್ ಮುಗಿದ ತಕ್ಷಣ ನಮ್ದು ಎ ವೇವ್ ಮುಗಿದು ಹೋಗಿದೆ ಇಲ್ಲಿಗೆ. ಸೊ ನಾವು ಟುವರ್ಡ್ಸ್ ಬಿ ವೇವ್ ಇದೀವಿ ಅಂತ ತಿಳ್ಕೊ ಈಗ. ಓಕೆ ಸೊ ಬಿ ವೇವ್ ನಮಗೆ ಅಪ್ಸೈಡ್ ಮೂವ್ ಕೊಡುತ್ತೆ. ಆಮೇಲೆ ಬಿ ನಮ್ದು 3 ಮೂವ್ಸ್ ಅಲ್ಲಿ ಇರುತ್ತೆ. ಸ್ಲೋನು ಇರಬಹುದು, ಫಾಸ್ಟ್ನು ಇರಬಹುದು. ಓಕೆ ಆಮೇಲೆ
ಈ ವೇವ್ ಏನಿರುತ್ತಲ್ವಾ ಬಿಗ್ ಎ ಚಿತ್ರದ್ದು 60% ವರೆಗೂ ಹೋಗ್ಬೋದು, 50% ವರೆಗೂ ಹೋಗ್ಬೋದು. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮು ಎ ವೇವ್ ಎಷ್ಟು ತಗೊಂಡಿದೆಯೋ ಅಷ್ಟೇ ಟೈಮು ಬಿ ವೇವ್ ತಗೊಳುತ್ತೆ. ಸೊ 48 ಬಾರು. ಸೊ ಇಲ್ಲಿಂದ 48 ಬಾರ್ಸ್ ಹಾಕಂದ್ರೆ ಓಕೆ, ಇಲ್ಲಿವರೆಗೂ ಅಂದ್ರೆ ನಮಗೆ 4th ಡಿಸೆಂಬರ್ ಅಂದ್ರೆ ನಾಡಿದ್ದು ಮಧ್ಯಾಹ್ನದವರೆಗೆ ಮಾರ್ಕೆಟ್ ಅಪ್ಸೈಡ್ ಡೈರೆಕ್ಷನ್ ಅಲ್ಲಿ ಇರೋ ಚಾನ್ಸಸ್ ಇದೆ. ಓಕೆ, ಸೊ ಇದು 3 ಮೂವ್ ಅಲ್ಲಿ ಇರುತ್ತೆ, ಅದನ್ನ ಮಾತ್ರ ನೆನ್ಪಿಡಿ. ಓಕೆ, ಇದು 48 ಇದೆ, ಇದನ್ನು ನೀವು 48 ಹಿಡಿದ್ರೆ ಈ 48 ನಾನು ಮಿನಿಮಮ್ ಈ ಟೈಮಿಂಗ್ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಇದು ನಿಮಗೆ 50% ವರೆಗೂ ಬರಬಹುದು, 16 ಬರಬಹುದು, 81 ಬರಬಹುದು, 100 ಬರಬಹುದು, 127% ಬರಬಹುದು ಈ ಬಿ ವೇವ್. ಓಕೆ, ಸೊ ನಿಮಗೆ ಟೈಮಿಂಗ್ ಇಂಪಾರ್ಟೆಂಟ್ ಇಲ್ಲಿ. 48 ಕ್ಯಾಂಡಲ್ಸ್ 1% ಬರಬಹುದು. 48 ಕ್ಯಾಂಡಲ್ ತುಂಬಾ ಇಂಪಾರ್ಟೆಂಟ್. 48 ಕ್ಯಾಂಡಲ್ ಅಂತಂದ್ರೆ ನಾಳೆಗೆ ನಿಮಗೆ ನನಗನ್ಸಿದ ಪ್ರಕಾರ ನಾಳೆ ಒನ್ ಡೇ ನಿಮಗೆ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ ಅಂತ ನನಗನ್ಸುತ್ತೆ. ಓಕೆ, ಬಟ್ ಇದರಲ್ಲಿ ಚಾನ್ಸ್ ಸಿಕ್ಕಿದ್ರೆ ಯಾರಾದ್ರೂ ಸ್ಟಾಕ್ಸ್ ಅಂದ್ರೆ ನಿಮ್ ಟ್ರೇಡ್ ಯಾವ್ದಾದ್ರು ಸಿಕ್ಕಾಕೊಂಡಿದ್ರೆ ಎಕ್ಸಿಟ್ ಆಗಲಿಕ್ಕೆ ದಿ ಬೆಸ್ಟ್ ಚಾನ್ಸು. ಓಕೆ, ಆಮೇಲೆ ಮತ್ತೆ ರಿಸ್ಕ್ ತಗೊಳಿಕ್ ಹೋಗ್ಬೇಡಿ ಇಲ್ಲಿಗೆ. ಓಕೆ, ಇಲ್ಲಿಗೆ ನಿಮ್ಗೆ ಬಿ ಎಲ್ಲಿ ಮುಗಿಯುತ್ತಲ್ವಾ ಅಲ್ಲಿಂದ ಮತ್ತೆ ಕೆಳಗಡೆ ಬಂದು ಸಿ ಕಂಪ್ಲೀಟ್ ಆಗುತ್ತೆ. ಅದು ನಿಮಗೆ 38% ಇರುತ್ತಲ್ವಾ ಅದು ಎ ಬಿ ಸಿ. ಸೊ ನಿಮಗೆ ಈ ಸಿ ಎಲ್ಲಿಂದ್ರೆ ಮುಗಿಯುತ್ತೆ. ಅವಾಗ ಯಾವ ತರ ಆಗುತ್ತೆ ಅಂತಂದ್ರೆ ಇದು ಎ, ಇದು ಬಿ, ಎ ಬಿ. ಇಲ್ಲಿ ನಾನು ನಿಮ್ಗೆ 1% ಅಂತ ಕನ್ಸಿಡರ್ ಮಾಡ್ತೀನಿ. 1 ಬೇಡ, ನಾನು 81% ಕನ್ಸಿಡರ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. 81%ಗೆ ನಮ್ದು ಬಿ ಮುಗಿದ್ರೆ ಅವಾಗ ಮತ್ತೆ ಥರ್ಡ್ ರಿವರ್ಸಲ್ ಬರುತ್ತೆ. ಅದು ನಿಮಗೆ ಸಿ ಎಲ್ಲಿವರೆಗೂ ಬರುತ್ತೆ ನೋಡ್ಕೋಬೇಕು. ಅದನ್ನ ಮತ್ತೆ ನಿಮಗೆ ಆಮೇಲೆ ಹೇಳ್ತೀನಿ. ಫಾರ್ ಟೈಮ್ ಬೀಯಿಂಗು ನಾಳೆಗೆ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಇದೆ. ಓಕೆ, ನಾನು ಇವತ್ತು ಒಂದು ನಿಮ್ಗೆ ನಾನು ವಾಟ್ಸಪ್ ಚಾನಲ್ ಅಲ್ಲೂ ಸಹ ಇದು ಮಾಡಿದ್ದೆ, ಮತ್ತೆ ಅರತ್ತೆ ಚಾನಲ್ ಅಲ್ಲೂ ಸಹ ನಿಮ್ಗೆ ಒಂದು ಟೈಮಿಂಗ್ ಇದೆ, 2 ಗಂಟೆ ಅಕ್ಕಪಕ್ಕ ಒಂದು ಇದು ಬರುತ್ತೆ. ಅಲ್ಲಿ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸಿಕ್ಕಿದ್ರೆ ಎಂಟರ್ ಆಗ್ಬೋದು ಅಂತ ಹೇಳಿದ್ದೆ. ಓಕೆ, ಆಮೇಲೆ ಮತ್ತೊಂದು 25997ಗೆ ರಿವರ್ಸಲ್ ಆಗತ್ತೆ ಅಂತ ಒಂದು ಮೆಸೇಜ್ ಹಾಕಿದ್ದೆ. ಅದು ಯಾವ ಬೇಸಿಸ್ ಮೇಲೆ ಹಾಕಿದ್ದೆ ಅಂತಂದ್ರೆ ನಾನು ಇಲ್ಲಿ ಮಾಡಿದ್ದೆ ಒಂದು ನಿಮ್ಗೆ ಈ ಜೆಡ್ ವೇವ್ ಇದೆಯಲ್ವಾ, ಜೆಡ್ ವೇವ್ ಫೇಲ್ಯೂರ್ ರೇಷಿಯೋ ನಿಮ್ಗೆ ಹಾಕಿದ್ದೆ ನಾನು ಆ ಟೈಮಲ್ಲಿ. ಓಕೆ, ಜೆಡ್ ವೇವ್ 38%ಗೆ ರಿವರ್ಸ್ ಆಗುತ್ತೆ. ಜೆಡ್ ವೇವ್ 38 ಮುಗಿಯುತ್ತೆ. ಓಕೆ, ಅದಕ್ಕಾಗಿ ನಿಮಗೆ 25996ಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ. ನಿಮಗೆ ನಾನು ಜೆಡ್ ರೇಷಿಯೋ ಕೊಟ್ಟಿರೋದು ಅದೇ 25996ಗೆ. ಸೊ ನೋಡಿ, ಕರೆಕ್ಟ್ ಆಗಿ ಜೆಡ್ ರೇಷಿಯೋ 38%. ಅಂದ್ರೆ ಜೆಡ್ ಮೋಸ್ಟ್ ಆಫ್ ದ ಟೈಮ್ ಜೆಡ್ ಫೇಲ್ಯೂರ್ ಆಗುತ್ತೆ. ಓಕೆ, ಸೊ ಫೇಲ್ಯೂರ್ ಆದ ತಕ್ಷಣ 38.2% ಇಂದ ಪರ್ಫೆಕ್ಟ್ ಆಗಿ ರಿವರ್ಸಲ್ ಹೋಗ್ತಾ ಇದೆ. ಸೊ ಇಲ್ಲಿಂದ ನಿಮ್ಗೆ ಬಿ ಸ್ಟಾರ್ಟ್ ಆಗುತ್ತೆ. ಬಿ ನಿಮ್ಗೆ 50% ಇರ್ಬೋದು, 61% ಇರ್ಬೋದು, ಇಲ್ಲ 111% ಇರ್ಬೋದು, 127% ವರೆಗೂ ಇರುತ್ತೆ. ಬಟ್ ಒಂದೇ ಒಂದು ಕಂಡೀಷನ್ ನಾನು ನೆನ್ಪಿಟ್ಕೋದೆ, ಇದು ಎಷ್ಟು ಕ್ಯಾಂಡಲ್ಸ್ ತಗೊಂಡಿದೆಯೋ ಅಷ್ಟೇ ಕ್ಯಾಂಡಲ್ ಬಿ ತಗೊಳುತ್ತೆ, ಹೆಚ್ಚು ಕಡಿಮೆ ಅಷ್ಟೇ ತಗೊಳುತ್ತೆ. ಓಕೆ, ಸೊ ಆ ಕ್ಯಾಂಡಲ್ ಮುಗಿದ ತಕ್ಷಣ ನಿಮಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ಮತ್ತೆ ಆಮೇಲೆ ನಿಮಗೆ ಇದು ಬಿ ಇವತ್ತು 1, 2,
3 ಈ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ, ABC ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ. ಅದನ್ನು ನೀವು ನೆನ್ಪಿಡ್ಬೇಕು. ಈ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ. ಈ ಪ್ಯಾಟರ್ನ್ ಅಲ್ಲಿ ಹೋಗಿ ನಿಮಗೆ ಬಿ ಕಂಪ್ಲೀಟ್ ಆಗುತ್ತೆ. ಇದು 5 ಮೂವ್ಸ್ ಇದೆ, 1 2 3 4 5 ಮೂವ್ಸ್ ಇದೆ. ಇದು 1 ಮೂವ್ ಆಗುತ್ತೆ, ಮತ್ತೆ ಸಿ ನಿಮಗೆ 5 ಮೂವ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ನಾಳೆಗೆ ನಿಮಗೆ ಮಿನಿಮಮ್ ಮಿನಿಮಮ್ 50% ವರೆಗೂ ಹಿಡ್ಕೊಂಡು ಹೋಗಿ, ಆಮೇಲೆ 50% ಅಂಡ್ ಅಬೌವ್ ನಿಮಗೆ ಪ್ಲಾನ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗುವ. ಇದು ಸೇಮ್ ಹೆಚ್ಚು ಕಡಿಮೆ ಅದೇ ಪ್ಯಾಟರ್ನ್ ಮುಗಿಸ್ತಾ ಇದೆ. ಇದು ನೋಡಿ, ಪರ್ಫೆಕ್ಟ್ ಟೈಪ್ ರೂಲ್ ಆಫ್ ಆಲ್ಟರ್ನೇಷನ್ ಇದು ಮ್ಯಾಚ್ ಮಾಡಿರೋದು. 1.34 1.33 1.42 ವರೆಗೂ ಬಂತು ಲಾಸ್ಟ್ ಕೊನೆಗೆ. ಓಕೆ, ಸೊ ಇದನ್ನ ಲಾಸ್ಟ್ ಲೆಗ್ ಹೇಳ್ತಾ ಇರೋದು 15 ಮಿನಿಟ್ಸ್ ಅಲ್ಲಿ ಹೇಳ್ತಾ ಇರೋದು ಅಷ್ಟೇ. ಓಕೆ, ಬ್ಯಾಂಕ್ ನಿಫ್ಟಿ. ಸೊ ಇದು 1, ಇದು 2 ಇದೆ, ಇದು 3, ಇದು 4 ಇಲ್ಲಿಗೆ ಮುಗಿಬಹುದು ಅಂತ ತಿಳ್ಕೊತೀನಿ. ಸೊ ನಿಮ್ಗೆ 5th ಇಲ್ಲಿಂದ 127% ಅಂದ್ರೆ 60,000 ವರೆಗೂ ಈಗ ನಿಮ್ದು ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಸೊ ಓವರ್ ಆಲ್ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ 1 ಡೇಗೋಸ್ಕರ ಬ್ಯಾಂಕ್ ನಿಫ್ಟಿನೂ ಅಪ್ಸೈಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಆಮೇಲೆ ನಿಫ್ಟಿನೂ ಸಹ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೋಸ್ಕರ ಅಪ್ಸೈಡ್ ಮೂವ್ ತೋರಿಸ್ತಾ ಇದೆ. ನನಗನ್ಸಿದ ಮಟ್ಟಿಗೆ ನಾಳೆ 1 ಡೇಗೆ ಅಪ್ಸೈಡ್ ಮೂವ್ಮೆಂಟ್ ಸಿಗ್ಬಹುದು. ನಿಮಗೆ ಒಂದು 100 ಪಾಯಿಂಟ್ಸ್ ಅಪ್ಸೈಡ್ ಇಲ್ಲ 50-60 ಪಾಯಿಂಟ್ಸ್ ಅಪ್ಸೈಡ್ ಸಿಗ್ಬಹುದು. ಬಟ್ ಓವರ್ ಆಲ್ ಇನ್ನು ನಮಗೆ ಡೌನ್ ಸೈಡ್ ಪೊಟೆನ್ಷಿಯಲ್ ಹೆಚ್ಚಿಗೆ ಆಗಿರೋದು. ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಆಮೇಲೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಓಕೆ, ಥ್ಯಾಂಕ್ ಯು.